ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ಟಾಪಿಕ್ ಅಂತ ಅಂದರೆ ಅರ್ಲಿ ಪೀರಿಯಡ್ಸ್ ಆಗೋದು. ಯಂಗ್ ಏಜ್ ಗರ್ಲ್ಸ್ ಅಲ್ಲಿ ಬೇಗ ಮುಟ್ಟಾಗೋದು ಯಾಕೆ, ಅದಕ್ಕೆ ನಾವೇನು ಮಾಡಬೇಕು, ಪ್ರತಿಯೊಂದು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಇದರಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಲಾರ್ದಂಗೆ. ಹಾಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಯಂಗ್ ಏಜ್ ಅಲ್ಲಿ ಯಾಕೆ ಬೇಗನೆ ಮುಟ್ಟಾಗ್ತಾ ಇದೆ ಅಂದ್ರೆ ಯಾವ ವಯಸ್ಸು ಇರ್ಬೋದು? 8 ವಯಸ್ಸು, 9 ವಯಸ್ಸು, ಓಕೆ, 8 ಇಯರ್ಸ್ 9 ಇಯರ್ಸ್ ಗರ್ಲ್ಸ್ ಅಲ್ಲಿ ಬೇಗನೆ ಪೀರಿಯಡ್ಸ್ ಆಗ್ತಾ ಇದೆ ಯಾಕೆ? ಓಕೆನಾ, ಇದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಮುಂಚೆ ಎಲ್ಲ 12 ಇಯರ್ಸ್ ಆದ್ಮೇಲೆ ಪೀರಿಯಡ್ಸ್ ಆಗ್ತಿದ್ರು, 16 17 ಇಯರ್ಸ್ ವರೆಗೂ. ಬಟ್ ಇವಾಗ 8 ಇಯರ್ಸ್ 9 ಇಯರ್ಸ್ಗೆಲ್ಲ ಆಗ್ತಿದ್ದಾರೆ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಜೆನೆಟಿಕ್ಸ್. ಮುಂಚೆ ನಮ್ಮ ಅಮ್ಮಂದಿರಿಗಾಗಿರ್ಬೋದು, ಮನೇಲಿ ಯಾರಿಗೇ ಆಗಿರ್ಬೋದು, ಅರ್ಲಿ ಪ್ಯೂಬರ್ಟಿನ ಏನಾದ್ರು ಅವರು ಫೇಸ್ ಮಾಡಿದ್ರು ಅಂತ ಅಂದ್ರೆ ಅದರಿಂದ ಕೂಡ ಬೇಗ ಮುಟ್ಟಾಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗೆ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಒಬೆಸಿಟಿ, ತುಂಬಾನೇ ವೇಟ್ ಜಾಸ್ತಿ ಇರುವಂತದ್ದು, ತುಂಬಾ ಬೊಜ್ಜು ಜಾಸ್ತಿ ಇರುವಂತದ್ದು. ಈ ರೀತಿ ಏನಾದ್ರು ಇದ್ರೂ ಕೂಡ ಬೇಗನೆ ಪೀರಿಯಡ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದು ಕೆಮಿಕಲ್ ಎಕ್ಸ್ಪೋಜರ್. ಓಕೆ, ತುಂಬಾನೇ ಕೆಮಿಕಲ್ ಇಂಟೇಕ್ ಆಗಿರ್ಬೋದು. ಇವಾಗ ಹೊರಗಡೆ ಎಲ್ಲ ಓಡಾಡ್ತಿರ್ತಾರೆ, ಸ್ಮೋಕ್ ಇನ್ಹಲೇಷನ್ ಆಗಿರುತ್ತೆ, ಕೆಮಿಕಲ್ ಇನ್ಹೇಲ್ ಮಾಡ್ಕೊಂಡಿರ್ತಾರೆ. ಅದರಿಂದ ಕೂಡ ಏನಾಗುತ್ತೆ, ಬೇಗ ಮುಟ್ಟಾಗುವಂತ ಸಾಧ್ಯತೆ ತುಂಬಾನೇ ಇರುತ್ತೆ. ಮತ್ತೆ ಬಂದ್ಬಿಟ್ಟು ಕಾಸ್ಮೆಟಿಕ್ಸ್ ಯೂಸ್ ಮಾಡುವಂತದ್ದು, ಚಿಕ್ಕ ಮಕ್ಕಳಿಗೆಲ್ಲ ನೇಲ್ ಪಾಲಿಶ್, ಲಿಪ್ಸ್ಟಿಕ್, ಈ ರೀತಿಯಾದಂತಹ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡೋದ್ರಿಂದ ಕೂಡ ಬೇಗ ಪೀರಿಯಡ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೂಡ, ಓಕೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರೋದಿಲ್ಲ. ಬಿಕಾಸ್ ಒಂದು ಇದ್ರಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ಒಬೆಸಿಟಿ ಇದ್ದವರಿಗೆ ಅಡಿಪೋಸ್ ಟಿಶ್ಯೂ ಅಂತ ಏನಿರುತ್ತೆ, ಅದು ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ತುಂಬಾನೇ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕೂಡ ಬೇಗನೆ ಮುಟ್ಟಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ಬೇಗ ಪೀರಿಯಡ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ರೀಸನ್ಸ್ ಇರ್ಬೇಕಾದ್ರೆ ನಾವ್ ಅದಕ್ಕೆ ಏನ್ ಮಾಡ್ಬೋದು, ನಾವ್ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು? ಇವಾಗ ನಿಮ್ಮ ಮಕ್ಕಳಿಗೆ ನೀವು ಫಸ್ಟಿಗೆ ಜಂಕ್ ಫುಡ್ ಕೊಡೋದನ್ನ ಯಾವಾಗ ಸ್ಟಾಪ್ ಮಾಡ್ತೀರೋ ಅವಾಗ ನೀವು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಪಾಸಿಬಲ್ ಅಂತ ಹೇಳ್ಬೋದು. ಓಕೆ, ಫಸ್ಟಿಗೆ ಜಂಕ್ ಫುಡ್ ಅನ್ನ ನೀವು ಕಂಪಲ್ಸರಿ ಸ್ಟಾಪ್ ಮಾಡ್ಲೇಬೇಕಾಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಅವರಿಗೆ ಐಸ್ ಕ್ರೀಮ್, ಚಾಕ್ಲೇಟ್, ಅದು ಇದು ಅಂತ ಕೊಡ್ತಾ ಹೋದ್ರೆ ಅವರಿಗೆ ಈ ಸಮಸ್ಯೆ ಕಟ್ಟಿಟ್ ಬುತ್ತಿ ಅಂತಾನೆ ಹೇಳ್ಬೋದು. ಇದರಿಂದ ನೀವು ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಜಂಕ್ ಫುಡ್ ಕೊಡೋದನ್ನ ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ. ಅದ್ರಲ್ಲೂ ಹೈ ಶುಗರ್ ಇಂಟೇಕ್, ಓಕೆ, ತುಂಬಾ ಶುಗರ್ ನ ಕನ್ಸ್ಯೂಮ್ ಮಾಡುವಂಥದ್ದು, ಸ್ವೀಟ್ ಜಾಸ್ತಿ ತಿನ್ನುವಂಥದ್ದು, ಅಂತವ್ರಿಗೆ ಈ ಸಮಸ್ಯೆ ತುಂಬಾ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬಹುದು. ಸರಿನಾ ಫ್ರೆಂಡ್ಸ್? ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಿ. ಡೈಲಿ ಫುಡ್ ಅಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಕರೆಕ್ಟ್ ಆಗಿ ಕೊಡ್ತಾ ಬನ್ನಿ. ಓಕೆ, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಲೇಬೇಕಾಗತ್ತೆ ನೀವು ಡಯಟ್ ಅಲ್ಲಿ. ಈ ರೀತಿ ನೀವು ಹೆಲ್ದಿ ಫುಡ್ ಅನ್ನ ಮೇಂಟೈನ್ ಮಾಡ್ತಾ ಬಂದ್ರೆ ಇದರಿಂದ ನೀವು ಪಾರಾಗ್ಬೋದು. ಸರಿನಾ? ಅದಕ್ಕೋಸ್ಕರ ಆದಷ್ಟು ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಿ. ನನ್ನ ಸುತ್ತಮುತ್ತಲಿನ ಜನರಲ್ಲಿ ನಾನು ಇಬ್ಬರು ತರ ವ್ಯಕ್ತಿಗಳನ್ನ ಕೂಡ ನೋಡಿದ್ದೀನಿ. ಒಬ್ರು ತೀರಾ ಅತಿಯಾಗಿ ಜಂಕ್ ಫುಡ್ ನ ತಿನ್ನೋರು, ಯಾವಾಗ್ಲೂ ಜಂಕ್ ಫುಡ್ ಅವ್ರ ಮನೇಲಿ ಯಾವಾಗ್ಲೂ ಕೊಡ್ತಿರ್ತಾರೆ. ಓಕೆ, ಇನ್ನೊಬ್ರನ್ನ ನೋಡಿದೀನಿ, ಅವ್ರ ಜಂಕ್ ಫುಡ್ಡೇ ತಿನ್ನೋದಿಲ್ಲ. ವೆರಿ ರೇರ್, ಜಂಕ್ ಫುಡ್ ಅಂತಂದ್ರೇನೆ ವೆರಿ ರೇರ್. ಯಾವಾಗ್ಲೂ ಹೆಲ್ದಿ ಫುಡ್ ಅನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳೋರು. ಇಲ್ಲೇ ನಾನು ನೋಡ್ಬಿಟ್ಟಿದೀನಿ, ಅವರು ಬೇಗನೆ ಮುಟ್ಟಾಗಿದ್ದಾರೆ, ಇವರು ಇನ್ನೂ ಆಗಿಲ್ಲ. ಓಕೆ, ಹಂಗಾಗಿ ಸೊ ಇದು ಒಂದು ಲೈವ್ ಎಕ್ಸಾಂಪಲ್ ನನ್ಗೆ. ಏನ್ ತಿಂದ್ರೆ ಏನಾಗುತ್ತೆ ಅನ್ನೋದು ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ನೋಡಿರ್ತೀರ. ಓಕೆ, ಅದಕ್ಕೋಸ್ಕರ ಫಸ್ಟ್ ನೀವು ತಗೊಳ್ಳುವಂತ ಸ್ಟೆಪ್ ಏನಂತಂದ್ರೆ ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು. ಇದನ್ನ ನೀವು ನೋಡ್ಕೊಂಡ್ರೆ 50% ಆಫ್ ದ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಯ್ತು ಅಂತ ಅರ್ಥ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ಚಿಕ್ಕ ಮಕ್ಕಳಿಗೆ ಕಾಸ್ಮೆಟಿಕ್ಸ್ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇವಾಗ ಮುಟ್ಟಾಗುವಂತ ವಯಸ್ಸಿಗೆ ಬಂದ್ಬಿಟ್ಟಿರ್ತಾರೆ, ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಜೊತೆ ಒಂದು ಓಪನ್ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ. ಪೀರಿಯಡ್ಸ್ ಅಂದ್ರೆ ಏನು, ಅದು ಮೆಡಿಕಲ್ ಕೇರ್ ಆಗಿರ್ಬೋದು, ಸೆಲ್ಫ್ ಹೈಜೀನ್ ಆಗಿರ್ಬೋದು, ಓಕೆ, ಮತ್ತೆ ಸ್ಯಾನಿಟರಿ ಪ್ಯಾಡ್ಸ್ ಯೂಸೇಜ್ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಯಾವ ರೀತಿ ಪೇನ್ ಬರುತ್ತೆ, ಓಕೆ, ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ಈ ರೀತಿ ಒಂದು ಪೀರಿಯಡ್ಸ್ ಬಗ್ಗೆ ಅವರಿಗೆ ಒಂದು ಎಜುಕೇಟ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇವಾಗ ನಮ್ಮ ಏಜ್ ಅಲ್ಲಿ ಅಂತೂ ನಮಗ್ ಗೊತ್ತೇ ಇರ್ಲಿಲ್ಲ ಪೀರಿಯಡ್ಸ್ ಅಂದ್ರೆ ಏನು ಅಂತ. ಅದು ಆದ್ಮೇಲೆನೆ ಅದು ಗೊತ್ತಾಗಿರೋದು. ಬಟ್ ಇವಾಗಿನ ಮಕ್ಕಳಿಗೆಲ್ಲ ನಾವು ಬಿಫೋರೇ ನಾವು ಅವರಿಗೆ ಎಜುಕೇಟ್ ಮಾಡ್ತಾ ಹೋದ್ರೆ ಅದು ಅವರಿಗೆ ಬೇಗ ಆದ್ರೂ ಕೂಡ ಅವರು ಕುಗ್ಗೋದಿಲ್ಲ, ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ, ಅದನ್ನ ಎದುರಿಸುವಂತ ಶಕ್ತಿ ಇರುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಆಲ್ರೆಡಿ ನಾಲೆಜ್ ಸಿಕ್ಕಿರುತ್ತೆ.
ಸೊ ಅವ್ರಿಗೆ ಅಷ್ಟೊಂದು ಎಫೆಕ್ಟ್ ಕೂಡ ಆಗೋದಿಲ್ಲ. ಏನೂ ಗೊತ್ತಿಲ್ದಂಗೆ ಬೇಗ ಆಗ್ಬಿಟ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಮೆಂಟಲಿ ಕೂಡ ತುಂಬಾ ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಬಿಕಾಸ್ ಪೀರಿಯಡ್ಸ್ ಅಂತಂದ್ರೆ ಇಟ್ಸ್ ನಾಟ್ ಸಿಂಪಲ್ ಥಿಂಗ್. ತುಂಬಾನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮೂಡ್ ಸ್ವಿಂಗ್ಸ್, ಮೂಡ್ ಚೇಂಜಸ್ ಎಲ್ಲಾನು ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ಕೂಡ ನಾವು ಅವರಿಗೆ ಬಿಫೋರ್ ಇಂದ ಸ್ವಲ್ಪ ಸಪೋರ್ಟ್ ಮಾಡ್ತಾ ಹೋದ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.